ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ವೀಕ್ಷಕರೇ, ಭಾಳಷ್ಟು ಜನರು ಪೇಷಂಟ್ಸ್ ಫೋನ್ ಮಾಡಿ ಕೇಳ್ತಾರೆ, ಸರ್ ಜ್ವರಕ್ಕೆ ಮಾತ್ರೆ ಕೇಳಿದ್ರೆ ಕೊಡ್ತಾ ಇಲ್ಲ ಸರ್, ಫೋನ್ ನಂಬರ್ ಎಲ್ಲ ತಗೊಂತಾರೆ ಸರ್, ಜ್ವರಕ್ಕೆ ಫೀವರ್ ಕ್ಲಿನಿಕ್ಗೆ ಹೋಗ್ರಿ ಅಂತ ಹೇಳ್ತಾರೆ ಸರ್, ಡಾಕ್ಟ್ರುಗಳೇ ಜ್ವರ ಇದ್ದರೆ ನೋಡಲ್ಲ ಸರ್, ಥರ್ಮಲ್ ಸ್ಕ್ರೀನಿಂಗ್ ಇಟ್ಕೊಂಡ್ರೆ ಸರ್ ಒಳಗೆ ಬಿಡ್ತಾ ಇಲ್ಲ ಸರ್ ಅಂಥವ್ರಿಗೆ ಹೇಳ್ಕೊಡ್ತೀನಿ ಕೇಳಿ. ಜ್ವರಕ್ಕೆ ಮಾತ್ರೆ ಹುಡ್ಕೊಂಡು ಹೋಗ್ಬೇಡ್ರಿ ವೀಕ್ಷಕರೇ, ಮನೆ ಮದ್ದು ಮಾಡ್ಕೊಳ್ಳಿ. ಏನು ಅಮೃತ ಬಳ್ಳಿ ಎಲ್ಲರೂ ಇದೆಯಾ ನೋಡಿ, ಅಕ್ಕಪಕ್ಕ ಹುಡುಕಿ ಸಿಗ್ತದೆ. ಅಮೃತ ಬಳ್ಳಿಯ ಕಷಾಯವನ್ನು ತಗೊಳ್ರಿ. ಬೆಳಗ್ಗೆ ಮತ್ತು ಸಾಯಂಕಾಲ 10 ರಿಂದ 15 ml. ಎಷ್ಟು ದಿವಸ? 3 ದಿವಸ ತಗೊಳ್ರೆ ಸಾಕು, ಜ್ವರ ಕಮ್ಮಿ ಆಗ್ತದೆ. ಎಷ್ಟು ಸಿಂಪಲ್. ನೀವು ಹೋಗಿ ಮೆಡಿಕಲ್ ಸ್ಟೋರ್ ಹತ್ರ ಹೋಗ್ಬಿಟ್ಟು ಕೈ ಮುಖ ನಿಂತ್ಕೊಳ್ಳೋದು ಬೇಕಾಗಿಲ್ಲ, ಜ್ವರಕ್ಕೆ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಕೊಡ್ರಿ ಹಾಗೆ ಹೀಗೆ ಅಂತಂದು. ವೀಕ್ಷಕರೇ, ಅಮೃತ ಬಳ್ಳಿಯ ಕಷಾಯವನ್ನು ಹೆಂಗೆ ಮಾಡ್ತೀರಿ, ಅದರ ಸ್ಟೆಮ್ ಅಂತ ತಗೊಳ್ರಿ, ರೂಟ್ ಬೇಡ, ಸ್ಟೆಮ್ಮು ಮತ್ತು ಎಲೆಯನ್ನು ಜಜ್ಜಿ, ಹಸಿದೆ ಜಜ್ಜಿಬಿಟ್ಟು ನೀರಲ್ಲಿ ಹಾಕಿ ಕುದಿಸಿ. ಎಷ್ಟು ಕುದಿಸ್ಬೇಕು? 2 ಲೋಟ ನೀರು ಹಾಕಿ 1 ಲೋಟ ಆಗೋ ತನಕ ರೆಡ್ಯೂಸ್ ಮಾಡಿಬಿಟ್ಟು ಈ ಕಷಾಯವನ್ನು ಬೆಳಗ್ಗೆ ಸಾಯಂಕಾಲ 3 ದಿನ ತಗೊಳ್ರಿ ಸಾಕು, ಜ್ವರ ಕಮ್ಮಿ ಆಗ್ತದೆ. ಇದನ್ನು ಮಾಡಲಿಕ್ಕಾಗಲಿಲ್ವಾ, ಜೀರಿಗೆ ಕಷಾಯವನ್ನು ತಗೊಳ್ರಿ. ಆಮದಿಂದ ಏನಾದ್ರು ಉತ್ಪತ್ತಿ ಆಗಿತ್ತು ಅಂತಂದರೆ, ವಿಷದಿಂದ ದೇಹದಲ್ಲಿ ಉತ್ಪತ್ತಿ ಆಗ್ತಿತ್ತು ಅಂದರೆ ಆಮ ಜ್ವರ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಈ ಜೀರಿಗೆ ಕಷಾಯವನ್ನು ಹೆಂಗೆ 2 ಲೋಟ ನೀರಿಗೆ 1 ಚಮಚ ಜೀರಿಯನ್ನು ಜಜ್ಜಿ ಹಾಕಿ ಆ ಕಷಾಯವನ್ನು 1 ಲೋಟಕ್ಕೆ ರೆಡ್ಯೂಸ್ ಮಾಡಿ ಬೆಳಗ್ಗೆ ಸಾಯಂಕಾಲ 10 ರಿಂದ 15 ml ಕುಡಿತಾ ಬನ್ನಿ. ಎಷ್ಟು ದಿವಸ? 5 ದಿವಸ ಕುಡೀರಿ, ಜ್ವರ ಕಮ್ಮಿ ಆಗಿಬಿಡ್ತದೆ. ನೀವು ಮಾತ್ರೆ ಹುಡ್ಕೊಂಡು ಎಲ್ಲೂ ಹೋಗೋದು ಬೇಕಾಗಿಲ್ಲ, ಜ್ವರವನ್ನು ಮನೆಯಲ್ಲೇ ಶಮನಗೊಳಿಸ್ಕೊಳ್ಲಿಕ್ಕೆ ಅವಕಾಶ ಇದೆ. ಆಹಾರ, ಜ್ವರ ಬಂದಾಗ ಜೀರ್ಣ ಕಡಿಮೆ ಆಗ್ತಾ ಇರುತ್ತೆ, ರುಚಿ ಬರಲ್ಲ. ಹಾಗಾಗಿ ಸುಲಭವಾಗಿ ಜೀರ್ಣ ಆಗುವಂಥ ಆಹಾರ, ಅರ್ಥಾತ್ ಗಂಜಿ, ತಿಳಿ ಸಾರು ಅನ್ನ, ಸಪ್ಪೆ ಕಟ್ಟು ಅನ್ನ, ಈ ಥರದ ಪಥ್ಯಗಳನ್ನ ಮೇಂಟೈನ್ ಮಾಡಲೇಬೇಕು. ಹೆವಿ ಫುಡ್ಡನ್ನು ತಗೋಬಾರ್ದು, ನಾನ್ ವೆಜ್ ಮುಟ್ಟಕ್ಕೆ ಹೋಗಬಾರ್ದು, ಕಾಫಿ ಟೀ ಕುಡಿಲೇಬಾರದು. ಈ ರೀತಿ 3 ದಿವಸ ನೀವು ಪಥ್ಯ ಮಾಡ್ಕೊಂಡು ಈ ಥರದ ಕಷಾಯವನ್ನು ತಗೊಂಡ್ಬಿಟ್ರೆ ಜ್ವರ ನಾಶ, ಜ್ವರ ಸರಿ ಹೋಗ್ಬಿಡ್ತದೆ. ಅರ್ಥ ಆಯಿತು? ಇದನ್ನೆಲ್ಲರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು ವೀಕ್ಷಕರು.